ಮದೇವ್ರು ಹೇಳಿ. ಸರ್ ಇದು ವಾಟ್ಸಪ್ಪಲ್ಲಿ ಕಳ್ಸಿದ್ದು ನೋಡಿ, ಒಂದು ಮೋರಿದು. ಅದೇ ಮೋರಿದು ಟಿ ನರಸೀಪುರದ್ದು ಅದೇ ಸುದ್ದಿ ಮಾಡ್ತಾ ಇದ್ದೆ. ಆಮೇಲೆ ಕುಡಿಯೋ ನೀರ್ದು 24 hours ಈ ಥರ ಬರ್ತದೆ. ಮೋರಿ ನೀರು ಒಂದೇ, ಆ ನೀರು ಒಂದೇ. ಅದನ್ನ ಕಳ್ಸಿನಿ ನೋಡಿ. ಯಾವ ಏರಿಯಾದಲ್ಲಿ ನರಸೀಪುರದಲ್ಲಿ ಬರೋದು ಈ ಥರ? ಗೋಪಾಲ್ಪುರ ಮತ್ತು ಇಂದಿರಾ ಕಾಲೋನಿ. ಎಷ್ಟು ಕಿಲೋಮೀಟ್ರ್ ಅಲ್ಲಿಂದ ಅಲ್ಲಿಗೆ? ಯಾವುದು? ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂಥದ್ದು ನರಸೀಪುರ ಟೌನು ಅಥವಾ ಪಕ್ಕದ ಹಳ್ಳಿನ? ಇದು ಟೌನ್ಗೆ ಇದು 24 hours ನೀರು. ಹಾಂ ಅದು ಫಿಲ್ಟರ್ ಆಗ್ತಾ ಇಲ್ವಾ ಹಂಗಾರೆ? ನೋಡಿ ಅದನ್ನ ಕಳ್ಸಿದ್ದೀನಿ ಅದಕ್ಕೆ. ಅಲ್ಲ ಈಗ ಅದ್ರ ಬಗ್ಗೆ ಮಾಹಿತಿ ಕೊಡಿ ನನಗೆ. ಅದೊಂದು ಆಡಿಯೋ ಹಾಕೊಬೇಕು ವಿಡಿಯೋಗೆ. ಈಗ ಎಲ್ಲಿ ಯಾವಾಗಿಂದ ಆ ಥರ ನೀರು ಬರ್ತಾ ಇರೋದು? ನರಸೀಪುರ ಟೌನ್ ಸುದ್ದಿ ಆಗ್ತಾ ಇಲ್ವಾ ಅಲ್ಲಿ ಪುರಸಭಾ ವ್ಯಾಪ್ತಿಲಿರುವಂಥ ಮೋಟ್ರು ನೀರಿನ ಶುದ್ಧಿ ಘಟಕ? ನಾವು ಎಲ್ಲ ರೀತಿಯಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ. ಯಾರಿಗೆ ಮಾಡಿದ್ರಿ? ಯಾರಿಗೆ? ಪುರಸಭೆಯವರು ಇದರಿಗೆ ಫೋನ್ ಮಾಡಿದಾಗ ಬಂದು ನೋಡ್ತೀವಿ ಅಂತಾನು ಹೇಳಿದ್ದಾರೆ. ಯಾವಾಗ ಹೇಳಿದ್ರು? ಅವರು ಲೇಡೀಸ್ ಎಲ್ಲ ಫೋನ್ ಮಾಡಿದಾಗ ಯಾವಾಗ? ಅದನ್ನ ವಿಡಿಯೋ ಮಾಡಿದಾಗ ಇದನ್ನ ಕಳಿಸಿದ್ವು. ಯಾವಾಗ ಮಾಡಿದ್ದು? ಇವಾಗ ಅದ್ರ ಬಗ್ಗೆ ನಾನು ಇದರಲ್ಲಿ ಈಗ ಪುರಸಭೆ ಒಳಗೂ ಮಾತಾಡಿದ್ದೀನಿ. ಯಾವಾಗ ಮಾತಾಡಿದ್ರಿ? ಯಾವಾಗ ಈ ವಿಚಾರ ಆಗಿರೋದು? ಯಾವಾಗ ಈ ಥರ ನೀರು ಬರ್ತಾ ಇರೋದು? ಇವಾಗೆ ಸರ್ ಅದು. ಇವತ್ತಿಂದ? ಇವಾಗ ಒಂದು 15 ದಿವಸದಿಂದ ಈ ಥರ ಬರ್ತಿರೋದು. ದಿನ ಹಂಗೆ ನೀರು ಬರ್ತಾ ಇರೋದಾ? ಹೌದು ಸರ್. ಅಲ್ಲೇನು ಮೋಟ್ರ್ ಏನ ಕೆಟ್ಟೋಗಿದೆಯಾ ಕೇಳಿ. ಫಿಲ್ಟರ್ ಮಾಡೋ ಮೋಟ್ರ್ ಕೆಟ್ಟೋಗಿದೆಯಾ? ಇವ್ರೇನು ಕೆಲಸ ಮಾಡ್ತಾ ಇಲ್ವಾ ಶುದ್ಧ ನೀರಿನ ವ್ಯವಸ್ಥೆ ಮಾಡೋಕ್ಕೆ? ಸರ್ ಎಲ್ಲ ಆಮೇಲೆ ಕೂದಲು ಈ ಫುಲ್ಲು ಮಳೆ ಊದ್ಬಿಟ್ರೆ ಕೆಂಪು ನೀರು ಬರ್ತದಲ್ಲ ಆ ಥರ. ನಮ್ಮ ಈ ಕಡೆ ನದಿದೇನೋ ಆ ಥರ ಬರ್ತಿದ್ವು ಮೊದಲು. ಯಾವ ಕಡೆ ನದಿದು? ನಮ್ಮ ಕಪಿಲಾ ನದಿದು. ಈಗ ಬರ್ತಾ ಇರೋದು ಯಾವ ನೀರು ಅದು? ಈಗ ಕಾವೇರಿ ನೀರು. ಯಾವುದೇ ಕಾರಣಕ್ಕೂ ಅದು ಕಲರ್ ಚೇಂಜ್ ಆಗಲ್ಲ. ಎಂಥ ಮಳೆ ಬಂದ್ರು ಒಂದೇ ಕಲರ್ ಇರ್ತದೆ. ಯಾವುದು? ನಮ್ಮ ಕಾವೇರಿದು. ಕಾವೇರಿದು ಈಗ ಬರ್ತಾ ಇರೋದು ಈ ಥರ ಬರ್ತಾ ಇದೆ. ಕಪಿಲಾ ನದಿದು ಗಲೀಜಾಗಿದೆ. ಮೊದಲು ಕಪಿಲಾ ನದಿದು ಬರ್ತಿತ್ತು. ಇದು ಮಳೆ ಊದಾಗ ಇದೇ ರೀತಿ. ಯಾವ ನದಿ ನೀರಾಗ್ಲಿ ಫಿಲ್ಟರ್ ಮಾಡ್ತಾವಲ್ಲ ಇವರು. ನರಸೀಪುರ ಪುರಸಭೆ ವ್ಯಾಪ್ತಿಲಿರುವಂತ ವಾಟರ್ ಮ್ಯಾನ್ಗಳು ಅಲ್ಲಿ ಏನಿದೆ ಅದು ಫಿಲ್ಟರಿಂಗ್ ವ್ಯವಸ್ಥೆ ಇಲ್ವಾ? ಏನಾಯ್ತಿದೆ ಅನ್ನೋದು ಗೊತ್ತಿಲ್ಲ ಸರ್. ಇವಾಗ ಅದ್ರ ಬಗ್ಗೆ ನಾನು ಅದನ್ನ ವಿಡಿಯೋನು ಮಾಡಿ ಇವಾಗ ಬಕೆಟ್ ಅಲ್ಲಿ ಇದೆಲ್ಲ ನೋಡಿ. ಅದನ್ನ ನೀವು ಪೂರ ನೋಡಿ ಅದ್ರನ್ನ ನಮ್ಮ ಇಲ್ಲಿ ಮಾಧ್ಯಮಿಕರ್ಗ ನಮ್ಮ ಸಚಿವರಿಗೂ ಕಳಿಸಿದ್ವಿ. ಪುರಸಭೆಯಲ್ಲಿ ಮಾತಾಡಿದಾಗ ಇದ್ರ ಬಗ್ಗೆ ಒಂದು ಸುದ್ದಿ ಮಾಡೋಣ ಈ ತರ ಇದೆ ಅಂದ್ಬಿಟ್ಟು. ಅವ್ರೇನು ಆ ಪೇಪರ್ ನಮ್ಮ ಮಾಧ್ಯಮದ ಶಶಿ ಅವರು ಕಳಿಸಿದ್ವಿ. ಇವಾಗ ಮೀಟಿಂಗ್ ಆಯ್ತು ಸರ್ 2026 2027 ಬಜೆಟ್ ಮಂಡಳಿ. ಎಲ್ಲಿ ಯಾವಾಗ ಆಯ್ತು? ಇವಾಗ ಇದರಲ್ಲಿ ಯಾವ ಡೇಟ್ ಅಲ್ಲಿ ಆಯ್ತು ಸರ್? ತಂಗಮ್ಮ ಅದು ಡೇಟ್ ನೋಡು. ಅಲ್ಲ ಅಂದಾಜು ಹೇಳಿ. ಈ ತಿಂಗಳಲ್ಲಿ ಆಯ್ತಾ ಹೋದ್ ತಿಂಗಳು ಆಯ್ತಾ? ಈಗ ಈ ತಿಂಗಳಲ್ಲೇ. ಏನೇನಾಯ್ತು ಇದೇ ವಿಚಾರವಾಗಿ ಮಾತಾಡಿದ್ರ? ನೀರಿನ ವಿಚಾರವಾಗಿ? ನೀರಿನ ವಿಚಾರನೇ ಮಾತಾಡಕ್ ಹೋದ್ಮೋ ಚೀಫ್ ಆಫೀಸರ್ ಮೈಕ್ ಇಟ್ಕೊತಂದ್ರು ಸಾಕು. ಕುಂತ್ಕೊಳ್ರಿ ಅಂತಿದ್ರು. ಅದ್ರ ವಿಷಯನೇ ನಾನು ಪುರಸಭೆಯಲ್ಲಿ ಪ್ರಸ್ತಾಪ ಮಾಡ್ಬಿಟ್ಟು ಬರ್ತೀನಿ. ಎಂಪಿಗಳನ್ನ ಕರೆಸಿದ್ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ಕರೆಸಿದ್ಮೇಲೆ ಮೈಕ್ ಇಟ್ಕೊಂಡವ್ರಿಗೆ ಸಾರ್ವಜನಿಕರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ಲೇಬೇಕು ನೀವು. ಮೇನ್ ಆಗಿರೋರು ಮಾತಾಡ್ಬಿಟ್ಟು ಎದ್ದೊಟ್ಟಾಗ್ಬಿಟ್ರೆ ನೀವು ಇದ್ದವ್ರು ಬಂದಿರೋರು ಸುಮ್ಮನೆ ನಿಮ್ ಭಾಷಣಕ್ಕೆ ಹೋಗಕ್ಕೆ. ಈಗ ಈ ತರ ನೀರಿನ ವ್ಯವಸ್ಥೆ ಇದೆಯಾ? ಒಂದ್ ಬಾಟ್ಲು ತಗೊಂಡೋಗಿ ಅವ್ರಿಗೆ ಕೊಟ್ಬಿಡಿ ಕುಡಿಲಿ ನೋಡೋಣ. ಅದೊಂದು ವಿಡಿಯೋ ಮಾಡ್ಕೊಳ್ಳಿ. ಈಗ ನೀವು ಈ ತರ ನೀರ್ ಬರ್ತಾ ಇದೆಯಲ್ಲ ಸಾರ್ವಜನಿಕ ಸೇರ್ಕೊಂಡು ಒಂದ್ ಬಾಟ್ಲು ನೀರ್ ತಗೊಂಡು ಕುಡಿಲಿ ಲೈವ್ ಆಗಿ ಒಂದು ವಿಡಿಯೋ ಮಾಡಿ ಕಳಿಸಿ. ಆದ್ರೆ ನಮ್ಮ ಮನೆಯವರು ಫೇಸ್ಬುಕ್ ಬಿಟ್ಟಿದ್ದಾರೆ ಸರ್. ನಮ್ಮ ಮಣಿ ಸರ್ ಅವರು ಫೇಸ್ಬುಕ್ ಹಾಕಿದ್ದಾರೆ. ಏನ್ ಅಕೌಂಟ್ ಅವ್ರ ಹೆಸರು ಫೇಸ್ಬುಕ್ ಅಲ್ಲಿ? ಅವ್ರ ಫೇಸ್ಬುಕ್ ಅಲ್ಲಿ ಹೆಸರೇನು ಫೇಸ್ಬುಕ್ ಅಲ್ಲಿ? ಮಣಿ ಅಂದ್ಬಿಟ್ಟು. ಮಣಿ ಅಂತನಾ? ಮಣಿ ಅಂತ ಹಾಕಿದ್ರೆ ನಿಮ್ ನರಸೀಪುರದಲ್ಲಿ ನೀರಿನ ವ್ಯವಸ್ಥೆ ಯಾವ ತರ ಪುರಸಭೆ ಮೇಂಟೈನ್ ಮಾಡ್ತಾ ಇದೆ ಅಂತ, ತಾಲೂಕು ಆಡಳಿತ ಮೇಂಟೈನ್ ಮಾಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅವರು ನಮ್ಮ ಮಣಿಕಂಠವರು ಹಾಕಿರೋದ್ರನ್ನ ಇವಾಗ ತೆಗೆದ್ಬಿಟ್ಟು ನಾನು ಯಾವ್ದೋ ಇದು ಫೇಸ್ಬುಕ್ ನಮ್ಮ ಟಿ ನರಸೀಪುರದಲ್ಲಿ ಈ ತರ ಸ್ವಚ್ಛತೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನೀರಿನ ವ್ಯವಸ್ಥೆ ಕ್ಲೀನ್ ಆಗ್ತಿಲ್ಲ ಅಂತ ಅವರು ಹಾಕಿದ್ದಾರೆ. ಅದಕ್ಕೆ ನಿಮ್ಗೂ ಒಂದು ಸುದ್ದಿ ಆಗ್ಲಿ. ಇಲ್ಲ ಈಗ ಅದನ್ನೇ ಮಾಡ್ತಾ ಇದ್ದೆ, ನಿಮ್ ವಿಡಿಯೋನೇ ಸುದ್ದಿ ಮಾಡ್ತಾ ಇದ್ದೆ. ನನಗೊಂದು ಆಡಿಯೋ ಹೇಳಿದ್ದೀನಿ, ಒಳ್ಳೇದಾಯ್ತು. ಆಡಿಯೋ ಹಾಕೊಂಡು ಸುದ್ದಿ ಮಾಡ್ತೀನಿ. ಅಲ್ಲ ಇವರು ನೀರಿನ ಘಟಕನೇ ಸುದ್ದಿ ಮಾಡಕ್ಕಾಗಲ್ಲ, ಮೋಟ್ರು ಕೆಟ್ಟೋಗಿದ್ಯಾ ಏನು, ಯಾವ ವ್ಯವಸ್ಥೆಗಳು ಏನು ಕೇಳಲ್ದಿರಂತ ಈ ವ್ಯವಸ್ಥೆಗಳಾಗ್ಬಿಟ್ರೆ. ಪುರಸಭೆಯಿಂದ KSRTC ಬಸ್ ಸ್ಟ್ಯಾಂಡ್ ಯಾವುದೇ ರೀತಿ ನಾವು ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು KSRTC ಬಸ್ನವರೇ ಮಾಡ್ಬೇಕು ಅಂತ. ಹೌದು, ಅವರೇ ಮಾಡ್ಬೇಕು. ಅದನ್ನ KSRTC ಬಸ್ನವರೇ ಮಾಡ್ಬೇಕು.
KSRTC ಬಸ್ನವರು ನಮಗ್ ಸಂಬಂಧಪಟ್ಟದಲ್ಲ MLA MP ಗಳು ಅವರು ಕೊಡುಗೆಯನ್ನು ಯಾರು ಹೇಳಿದ್ದು? ಅಲ್ಲ, ಬಾಡಿಗೆ ತಗೊಳ್ಳೋದು KSRTC ಹೋಗೋದು. ಹೌದು. ಎಲ್ಲ ಅನುದಾನ ಬರೋದು KSRTC ಹೋಗೋದು. MP MLA ಹಣೆ ಬರ ಏನಾಗಿತ್ತು ಅವ್ರಿಗೆ? ಅದಕ್ಕೆ ಅಲ್ವಾ ಜನಗಳ ದಡ್ರ ಉಗಿಯೋದು ಯಾಕೆ ಹೇಳಿ KSRTCಗೆ? ಸರ್ ನಾನು 3 ವರ್ಷದಿಂದ ಪುರಸಭೆಗೆ ಲೆಟರ್ ಕೊಡ್ತಾನೆ ಬರ್ತಾವನೆ. ಕುಡಿಯೋ ನೀರು ಘಟಕ ಮಾಡ್ಬೇಕು, 3 ಸ್ಲಾಬ್ ಮುಚ್ಲೇಬೇಕು ಅಂತ ಹೇಳ್ತಾನೆ ಬರ್ತಾವನೆ. ಅದೇ ಮೀಟಿಂಗ್ ಅಲ್ಲಿ ಒಂದ್ ಕೆಲಸ ಮಾಡಿ ನೋಡಿ, ಒಂದ್ ವಿಷಯ ಹೇಳ್ತೀನಿ ಕೇಳಿ. ನೀವು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇರೋಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ರಾಜ್ಯಪಾಲರಿಗೆ ಲೆಟರ್ ಬರ್ದ್ಬಿಡಿ. ನೀವೇನು ಲೆಟರ್ ಕೊಡ್ತೀರೋ ಅದನ್ನೇ ಮೊಬೈಲ್ ಅಲ್ಲಿ ನಿಮ್ ರಾಜ್ಯಪಾಲರಿಂದ ಹೊಡೆದ್ರೆ ಬರುತ್ತೆ. ಅವ್ರ ಮೇಲ್ ಐಡಿ ಇರ್ತದೆ, ಆಯ್ತಾ? ಅವ್ರದ್ದು ವೆಬ್ಸೈಟ್ ಇರ್ತದೆ, ಆಯ್ತಾ? ಸರ್ಕಾರದ ವೆಬ್ಸೈಟ್ ರಾಜ್ಯಪಾಲರಿಗಿರುವಂತ ಮೇಲ್ ಐಡಿ ಕೂಡ ಇರುತ್ತೆ. ಆ ಮೇಲ್ ಐಡಿ ಕಳಿಸ್ಬಿಡಿ, ಅದನ್ನ ವಾಟ್ಸಪ್ ಮಾಡಿ, ಆಯ್ತಾ? ಅವ್ರು ನೋಡ್ಕೋತಾರೆ. ಜೊತೆಗೆ ಇದನ್ನ ಪ್ರಧಾನ ಮಂತ್ರಿಗಳಿಗೂ ಕೂಡ ಕಳಿಸಿ. ನೀವು ಕೊಡುವಂತ 15 ಫೈನಾನ್ಸ್ ಸ್ಕೀಮು ಪುರಸಭೆ ವ್ಯಾಪ್ತಿಗಳಲ್ಲಿ ಈ ತರ ಆಗ್ತಿದೆ, ಏನೂ ಕೂಡ ಪ್ರಯೋಜನ ಇಲ್ಲ ಅಂತ ಅವ್ರಿಗೂ ಕೂಡ ಕಳಿಸಿ. ಅವ್ರ ಅನುದಾನ ಎಲ್ಲ ಕಟ್ ಆಗುತ್ತಕ್ಕ, ಆಯ್ತಾ? ಯಾವ್ದೇ ಸಮಸ್ಯೆ ಇದ್ರೂ ಕೂಡ ನೀವು ಮೊಬೈಲಲ್ಲೇ ಕಳಿಸ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ, ಕೆಲಸಗಳಾಗುತ್ತೆ, ಆಯ್ತು? ಜನಕ್ಕೆ ಅರ್ಥ ಆಗ್ತದೆ, ಜನ ಉಗಿತಾರೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ. ಹಾಗಾಗಿ ಅದು ಕೂಡ ಮಾಡಿ. ಇದು ನೀರಿಂದು ಒಂದು ಸುದ್ದಿ ಕೂಡ ಮಾಡ್ತೀನಿ. ಅದೇನಾಗಿದೆ ಅದು ನಿಜಲ್ ನೋಡಿ, ಹೆಂಗ್ ಕೊಳಚೆ ನೀರಿದಂಗೆ ಐತಲ್ರಿ, ಅದು ಹೆಂಗ್ರಿ ಕುಡಿತಾರೆ ಜನ? ಹೌದು ಸರ್, ಅದಕ್ಕೆ ಪ್ರಸ್ತಾಪ ಮಾಡ್ಲೇಬೇಕು ಅಂದ್ಬಿಟ್ಟು ಕುಂತಿದಾಗ ನಾವು ಮೈಕ್ ಹಿಡ್ಕೊ ಕುಂತ್ಕೊಂಡಾಗ ಕೂತ್ಕೋ ಅಂತಂದ್ರು. ಮಾತಾಡಕ್ ಅವಕಾಶ ಕೊಡ್ಲಿಲ್ಲ. ಲೋಕಾಯುಕ್ತ ಅದಾಲತ್ ಆಯ್ತಲ್ಲ, ಅವಾಗ ಹೇಳಿಲ್ವಾ? ಎಲ್ಲಿ ಲೋಕಾಯುಕ್ತ ಅದಾಲತ್ ಆಯ್ತಲ್ಲ ನರಸೀಪುರದಲ್ಲಿ ಈಗ, ಅವಾಗೇ ನೀವು ಈ ತರ ಹೇಳಿಲ್ವಾ? ಇಲ್ಲ ಅದೇನು ಹೋಗ್ಲಿಲ್ಲ. ಅದಾಗೋಯ್ತು ಅಲ್ಲಿ ತಾಲೂಕ್ ಆಫೀಸಲ್ಲಿ ಇವರೆಲ್ಲ ಬಂದು ಹೋದ್ಮೇಲೆ ಇದು ಈ ಘಟನೆಗಳು ಬಂದಿರೋದು ನನ್ನ ಈಗ ಗಮನಕ್ಕೆ. ಕುಡಿಯೋ ನೀರ್ದು. ಅಲ್ಲ, ಅಲ್ಲಿ ಒಂದು ವಿಚಾರ ಗೊತ್ತಾಗ್ತಿಲ್ಲ. ಸ್ಥಳೀಯ ಮಾಧ್ಯಮಗಳು ಏನ್ ಮಾಡ್ತಾರ್ರಿ ಇವರು? ಇದೆಲ್ಲ ಸುದ್ದಿ ಮಾಡಲ್ವಾ ಹಂಗಾರೆ? ಇದೆಲ್ಲ ಮೇಜರ್ ಇರುವಂತದ್ದು ಸ್ಥಳೀಯ ಮಾಧ್ಯಮದವ್ರು ಅಷ್ಟೊಂದ್ ಜನ ಅವ್ರೆ. ಪಾಪ ನೀವು ನಮಗ್ ಫೋನ್ ಮಾಡ್ತೀರಿ, ನಾವು ಸುದ್ದಿ ಮಾಡೇ ಮಾಡ್ತೀವಿ. ಸ್ಥಳೀಯ ಮಾಧ್ಯಮಗಳು ಹಂಗಾರೆ ಯಾರ ಪರವಾಗಿ ಕೆಲಸ ಮಾಡ್ತಾರೆ ಅರ್ಥ ಆಗ್ತಿಲ್ಲ ಹಂಗಾರೆ. ಎಲ್ಲ ಇದೆ ಸರ್, ಇವಾಗ ಅವ್ರಿಗೂ ಕಳ್ಸಿ ನಾನು ಇನ್ನೇನು ಯಾವ ಅಧಿಕಾರಿಗಳು ಪರವಾಗಿ ಕೆಲಸ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಸಾರ್ವಜನಿಕ ಹಿತಾಸಕ್ತಿ ಮಾಡ್ಲಿಲ್ಲ ಅಂದ್ರೆ ಮಾಧ್ಯಮದವ್ರು ಇನ್ನೇನಕ್ಕೆ ನಾವುಗಳೆಲ್ಲ ಇನ್ನೇನಕ್ಕಿದೀವಿ ಹೇಳಿ? ಮತ್ತೆ ನಮ್ಮನೆದಂತೂ ನಾವು ತೋರ್ಸ್ಕೊಳಕ್ ಆಗಲ್ಲ ಹೊರಗಡೆ. ಸಾರ್ವಜನಿಕವಾಗಿರೋಂಥ ಸಮಸ್ಯೆಗಳನ್ನ ಇವರು ಸುದ್ದಿ ಮಾಡ್ಲಿಲ್ಲ ಅಂದ್ರೆ ಇನ್ನೇನಕ್ ಬೇಕದು? ಅಲ್ವಾ? ಆಯ್ತು, ಖಂಡಿತ ಸುದ್ದಿ ಮಾಡ್ತೀನಿ. ನಾನು ಕೂಡ ನರಸೀಪುರ ಕಡೆ ಬಂದಾಗ ಇದನ್ನು ಮೇಜರ್ ಆಗಿ ಅಲ್ಲಿ ಇದಕ್ಕೆಲ್ಲ ಹೋಗ್ಬಿಟ್ಟು ವಾಟರ್ ಫಿಲ್ಟರಿಂಗ್ ಎಲ್ಲ ಹೋಗ್ಬಿಟ್ಟು ನೋಡ್ಬಿಟ್ಟು ಸುದ್ದಿ ಮಾಡೋಣ. ಆಯ್ತಾ? ಓಕೆ, ಥ್ಯಾಂಕ್ ಯು ಮಧುವರ.